ಯಾವ ಥರ ಅಡುಗೆ ಮಾಡೋದು ಕಲ್ತಿದ್ದೀರಾ ನೀವು? ಎಲ್ಲ ಥರ ಮಾಡ್ತೀವಿ. ಗಾಡಿ ಅವೆಲ್ಲ ಜಾಸ್ತಿ ಇದಾವಲ್ಲ, ಹಂಗಾಗಿ ಪ್ರೈವೇಟ್ ಲಿಮಿಟೆಡ್ ಅಂತ ಮಾಡಿ. ಡಬ್ಬದಲ್ಲಿರೋದೇನು? ಈ ಮಸಾಲೆ ಪದಾರ್ಥ, ಉಪ್ಪು, ಧನಿಯಾ ಪುಡಿ. ನೀರು ಹಾಕ್ಬೇಕಾಗತ್ತಾ? 300 ರೂಪಾಯಿದಲ್ಲಿ ಆದರೆ 3 ಹೊತ್ತು 4 ಹೊತ್ತು ಆಗುತ್ತೆ. ಹೊರಗಡೆ ಹೋಟೆಲಲ್ಲಿ ಹೋದರೆ ಫ್ರೆಂಡ್ಸ್, ಇವಾಗ ನೀವು ಏನು ನೋಡ್ತಾ ಇದ್ದೀರಾ, ಈ ಟ್ಯಾಂಕರ್ ಬಂದು ಅಶೋಕ್ ಲೇಲ್ಯಾಂಡ್ನ ಕ್ಯಾಪ್ಟನ್ 14 ವೀಲರ್ ಆಗಿರುತ್ತೆ, ಅಂದರೆ BS4. ಆದೇಶ್ ಬೈ, ವೆಲ್ಕಮ್ ಬೈ. ಹಾಗೆ ಬಸವರಾಜ್ ಬೈ ಇದ್ದಾರೆ, ವೆಲ್ಕಮ್ ಬೈ. ಕಾಂಟ್ರಾಕ್ಟರ್ ಇದಾರಣ್ಣ ನಮ್ಮ ಮಾಲಕ್ಕೆ. ಹಾಂ, ಅವರು ಟಿಪ್ಪರ್ ಒಂದು 3 ಟಿಪ್ಪರ್ ಇದಾವಣ್ಣ. ನಿಮ್ಮ ಸ್ವಂತನಾ? ಹಾಂ, ಹೌದು, ಮಾಲಕ್ ಓನರ್ ಗಾಡಿ, ನಾವು ಡ್ರೈವರ್. ಡಾಂಬರ್ ನಿಮ್ಮ ಸ್ವಂತಕ್ಕೆ? ನಮ್ಮದೇ ಸ್ವಂತ. ಓನ್ ಪ್ಲಾಂಟು, ಓನ್ ಗಾಡಿ, ಅವ್ರದ್ದೇ ಮಾಲಕರದ ಗಾಡಿ, ಮಾಲಕರದೇ ಪ್ಲಾಂಟ್ ಅಣ್ಣ. ಹಾಂ, ಒಂದು 4 ಪ್ಲಾಂಟ್ ಇದಾವಣ್ಣ, ಡಾಂಬರ್ ಪ್ಲಾಂಟ್. ಒಂದು 100 ಟಿಪ್ಪರ್ ಇದಾವಣ್ಣ. ಅಂದರೆ ಬೇರೆ ಬೇರೆ ಕಡೆ ಹೋಗಿ ಕನ್ಸ್ಟ್ರಕ್ಷನ್ ಮಾಡಿ ಕೊಡ್ತಾರೆ. ಹಂಗೆ ಕ್ಲಾಸ್ 1 ಕಾಂಟ್ರಾಕ್ಟರ್ ಅಣ್ಣ ನಮ್ಮ ಮಾಲಕರು. ಹಾಂ, ಲಿಂಕ್ಸೂರ ಅದು. ಇದು SH ಅಮ್ಮಾಪುರ. ಹಾಂ, ಅಂದರೆ ದೊಡ್ಡ ಕಾಂಟ್ರಾಕ್ಟ್ರು. ಹಾಂ, ದೊಡ್ಡ ಕರ್ನಾಟಕದಲ್ಲಷ್ಟೇ ಬೇರೆ ಕಡೆ ಇದೆ? ಒಳ್ಳೆ ಕರ್ನಾಟಕ. ಏರಿಯಾ ಹತ್ರ ಒಂದು ರೋಡ್ ಹೋಗಿ ಚಲೋ ಐತೆ. ಹಾಂ, ಅಲ್ಲಿ ಲಿಂಕ್ಸೂರಲ್ಲಿ ಒಂದು ಸ್ಟಾರ್ಟ್ ಐತೆ. ಅಂದರೆ ನಿಮ್ಮದು ಕಾಂಟ್ರಾಕ್ಟ್ ಇರುವಾಗಷ್ಟೇ ನೀವು ಟ್ರಿಪ್ ಮಾಡ್ತೀರಾ? ಹಾಂ ಅಣ್ಣ, ನಮ್ಮ ಪ್ಲಾಂಟಿಗೆ ಅಷ್ಟೇ. ನಮ್ಮ ಪ್ಲಾಂಟ್ ಓನ್ ಪ್ಲಾಂಟಿಗೆ ಅಷ್ಟೇ ಓಡಿಸ್ತೀವಿ. ನಿಮ್ಮ ಪ್ಲಾಂಟಿಗೆ ಇಲ್ಲ ಆದರೆ? ಇಲ್ಲ, ನಮ್ಮ ಪ್ಲಾಂಟಿಗೆ ಇಲ್ಲಾಂದ್ರೆ ಗಾಡಿ ಸ್ಟಾಪ್ ಅಣ್ಣ. ಹಾಂ, ನಿಲ್ಲಿಸ್ಬಿಡೋದೆ? ಇಲ್ಲ, ಡೈಲಿ ಇರ್ತವೆ ಕಾಮನ್ ಆಗಿ. ಹಾಂ, ಬರ್ತಾ ಇರ್ತೀವಿ 3-4 ದಿನಕ್ಕೊಮ್ಮೆ. ಇರುತ್ತೆ. ಯಾವಾಗೂ ಇರುತ್ತೆ? ಇರುತ್ತೆ ಎನಿ ಟೈಮ್. ರೋಡ್ ವರ್ಕ್ ಅಲ್ಲ, ಎನಿ ಟೈಮ್ ಇರುತ್ತೆ. ಅಲ್ಲ, ಮಳೆಗಾಲದಲ್ಲಿ ರೋಡ್ ವರ್ಕ್ ಸ್ಟಾಪ್ ಆಗುತ್ತಲ್ಲ? ಮಳೆಗಾಲದಲ್ಲಿ ಅವಾಗ ಒಂದು 2 ತಿಂಗಳು ಸ್ಟಾಪ್ ಆಗುತ್ತೆ. ಹಾಂ, ಆವಾಗ ನಿಲ್ಲಿಸ್ಬಿಡ್ತೀರ? ಈ ಗಾಡಿ ಸ್ಟಾಪ್ ಇರುತ್ತೆ, ಬಡ್ಲಿ ಗಾಡಿ ಓಡ್ತಾ ಇರ್ತದೆ. ಅದಕ್ಕೆ ಹೋಗ್ತೀರಾ? ಸೂಪರ್ ಇದೆ. ಹಾಂ, 10 ವೀಲ್ 12 ವೀಲ್? 12 ವೀಲ್ ಅದೇವೆ, 10 ವೀಲ್ ಅದೇವೆ. ನೀವು ಯಾವ ಥರ ಗಾಡಿ ಓಡಿಸ್ತಿದ್ದೀರಾ? 12 ವೀಲ್ ಓಡಿಸ್ತೀವಿ. 12 ವೀಲ್? 10 ವೀಲ್ ಅಲ್ಲ? ಅವನು ಓಡಿಸ್ತೀವಿ. ಯಾವ ಖಾಲಿ ಇರ್ತಾವೆ, ಯಾವ ಕೆಲಸ ವರ್ಕ್ ಜಾಸ್ತಿ ಯಾವ್ದು ಕೊಡ್ತಾರೆ ಅದು ತಗೊಳ್ತಾರೆ? ಅದನ್ನು ತಗೊಂತೀವಿ ಅಷ್ಟೇ. ಅದೇ ಕೊಡಿ ಇದೇ ಕೊಡಿ ಅಂತಲ್ಲ? ಹಾಂ, ಪೇಮೆಂಟ್ ಇರ್ತಲ್ಲ, ಹಾಂ. ಮಾಡ್ತಾ ಇರ್ತೀವಿ. ಎಷ್ಟು ವರ್ಷ ಆಯ್ತು ಈ ಕಂಪ್ನಿಗೆ ಬಂದು? ನಾವು 5 ವರ್ಷ ಆಯ್ತು. 5 ವರ್ಷ? ಒಂದು 6 ವರ್ಷ ಆಯ್ತು. ಯಾರು ಅವರ? ಹಾಂ, ಬಂದಾಗಿಂದ ಇದೇ ಕಂಪ್ನಿ? ಇದೆ ಕಂಪನಿ. ಇದಕ್ಕೂ ಮೊದಲು ಯಾವ ಕಂಪ್ನಿಲಿದ್ರಿ? ಇದಕ್ಕೂ ಮೊದಲು ಅಲ್ಲಿ ವಿಶ್ವಜ್ಯೋತಿ ಅಂತ ಇತ್ತಣ್ಣ ರಾಯಚೂರಲ್ಲಿ. ಹಾಂ, ಅದು ಇದೇ ಥರ? ಹಾಂ, ಇದೇ ಥರ. ಅಲ್ಲಿ ಇದಾವಲ್ಲ ಅವನು ಬಲ್ಕರ್, ಬಲ್ಕರ್ ಟ್ಯಾಂಕರ್. ಬಲ್ಕರ್ ಸಿಮೆಂಟ್? ಸಿಮೆಂಟ್ ಟ್ಯಾಂಕರ್. ಅದು ಅವ್ರ ಸ್ವಂತನೇನಾ? ಹಾಂ, ಸ್ವಂತ ಅಣ್ಣ. ಅವ್ರದ್ದು 3 ಗಾಡಿ ಇದ್ದು ಅಣ್ಣ. ಹಾಂ, ಸಿಂಗಲ್ ಮಾಲಕರು 3 ಗಾಡಿ. ರೋಡ್ ಎಲ್ಲರ ಈಗ ಆರ್ಡರ್ ಆಗ್ತಿದ್ರಲ್ಲ ಸಿಮೆಂಟ್, ದೊಡ್ಡ ದೊಡ್ಡ ಕನ್ಸ್ಟ್ರಕ್ಷನ್ ಇರ್ತಾವಲ್ಲ, ಆ ಕನ್ಸ್ಟ್ರಕ್ಷನ್ ಈ ಸಿಮೆಂಟ್ ವರ್ಕ್ ಆಗೈತಲ್ಲ, ಇದಕ್ಕೆ ಹಾಕಿದ್ವಿ. ಇಲ್ಲಿ ಮೊದಲು ಉಡುಪಿ, ಮಂಗಳೂರಲ್ಲಿ ಎಲ್ಲ ಮೊದಲು. ಇವಾಗ ಏನು ಮಾಡ್ತಿದ್ರಿ ಅಡುಗೆ? ಉಪ್ಪಿಟ್ಟು ಮಾಡ್ತಾ ಇದ್ದೀವಿ. ಹಾಂ, ಯಾವ್ಯಾವ ಥರ ರೆಸಿಪಿ ಹಾಕ್ತಿದ್ದೀರಾ ಐಟಮ್ಸ್? ಉಳ್ಳಾಗಡ್ಡಿ, ನಾರ್ಮಲ್ ಆಗಿ ಬೆಳ್ಳುಳ್ಳಿ, ಹಾಂ, ಅದು ಟಮಾಟೆ, ಪುದೀನ. ಹಾಂ, ಮತ್ತು ಆ ಡಬ್ಬದಲ್ಲಿರೋದೇನು? ಈ ಮಸಾಲೆ ಪದಾರ್ಥ. ಹಾಂ, ಅಂದರೆ ಯಾವ್ಯಾವ ಥರ ಇದೆ? ಉಪ್ಪು, ಇದು ಧನಿಯಾ ಪುಡಿ, ಖಾರ, ಅರಿಶಿನ, ಇದೆಲ್ಲ ಇದೆ. ಅಂದರೆ ಎಲ್ಲ ಐಟಮ್ ಬೇಕಾಗತ್ತಾ? ಹಾಂ, ಉದ್ದಿನ ಬೇಳೆ, ಶೇಂಗಾ. ಅಂದರೆ ನೀವು ಎಲ್ಲ ಗಾಡಿಯಲ್ಲೇ ಅಡುಗೆ? ಎಲ್ಲ ಗಾಡಿಲಿ. ಒಮ್ಮೆ ಊಟ ಮಾಡಿದರೆ 300 ರೂಪಾಯಿ ಆಗುತ್ತೆ. ನಾವು ಒಮ್ಮೆ ರೇಷನ್ ತಂದರೆ 200 ರೂಪಾಯಿದಾಗ ರೇಷನ್ ತಂದು 2 ದಿನ ಆಗುತ್ತೆ. ಒಂದು ಹೊತ್ತಿನ ಊಟ ಒಂದು ಬೇರೆ ಉಣಕಾಲು, ಇದು 4 ಹೊತ್ತು ಉಣ್ಬೋದು. ಇಲ್ಲಿ ಆಯ್ತಾದ್ರೆ ಅಷ್ಟೇ ಅಣ್ಣ ಅಡುಗೆ ಮಾಡೋದು. ಗಾಡಿ ರನ್ನಿಂಗ್ ಇತ್ತಂದ್ರೆ ನಾವು ಅಡುಗೆ ಮಾಡೋಕ್ಕೆ ಚಾನ್ಸ್ ಇರಲ್ಲ. ಟೈಮಿಂಗ್ ನೋಡ್ತಾರಣ್ಣ? ಟೈಮಿಂಗ್ ನೋಡ್ತಾರಣ್ಣ? ಟೈಮಿಂಗ್ ನೋಡೋದು. ಇವಾಗ ಸಾಯಂಕಾಲ ಆದ್ರೆ ಬೆಳಗ್ಗೆ ಅನ್ನೋದ್ರಲ್ಲಿ ಕಾರವಾರ ಇದು ಲಿಂಕ್ಸೂರು ಇರ್ತೀವಿ, ಡಬಲ್ ಡ್ರೈವ್. ಹಿಂಗೆ ಗಾಡಿ ಓಡಿಸ್ತಾ ಇರ್ಬೇಕಲ್ಲ, ಇಬ್ಬರು ಇರ್ತೀವಿ, ಹೋಗ್ಬಿಡ್ತೀವಿ. ಸಿಂಗಲ್ ಗಾಡಿ ಅಲ್ಲ ಅಣ್ಣ, ಹಂಗಾಗಿ ಡಬಲ್ ಲೋಡ್ ಆಗ್ಲಿಕ್ಕಂದ್ರೆ ಹಿಂಗೆ ನಾನ್ ಸ್ಟಾಪ್ ಇದ್ದಲ್ಲಿ ಮಾಡ್ತೀವಿ ಅಡುಗೆ. ಅಂದರೆ ಯಾವ್ಯಾವ ಥರ ಅಡುಗೆ ಮಾಡೋದು ಕಲ್ತಿದ್ದೀರಾ ನೀವು? ಎಲ್ಲ ಥರ ಮಾಡ್ತೀವಿ. ಅಂದರೆ ಅವಲಕ್ಕಿ, ಉಪ್ಪಿಟ್ಟು. ಆಗಲ್ಲ, ನಾನ್ ವೆಜ್ ವೆಜ್? ವೆಜ್ಜು ನಾನ್ ವೆಜ್ 2 ಮಾಡ್ತೀವಿ. ಗಾಡೀಲಿ? ಎಲ್ಲ ಗಾಡಿಲಿ. ನಿನ್ನೆ ಚಿಕನ್ ಮಾಡಿದ್ವಿ. ಹಾಂ, ಇಲ್ಲಿ ಮಾರ್ಕೆಟ್ಗೆ ಹೋಗಿ ತಂದು. ಇಲ್ಲೇನೆ? ಇಲ್ಲೇ ಮಾಡಿದ್ವಿ. ನಿನ್ನೆ ಸಾಯಂಕಾಲ ಮಾಡಿದ್ವಿ. ಅಂದರೆ ನೀವು ಗಾಡಿಯಲ್ಲೇ ಕಲ್ತಿದ್ದೀನಿ, ಬೇರೆ ಕಡೆ ಹೋಟ್ಲಲ್ಲಿ ಕೆಲಸ ಮಾಡ್ತಿದ್ರಿ? ಇಲ್ಲ, ಗಾಡಿಯಲ್ಲೇ ಕಲ್ತಿರೋದು. ಗಾಡಿಯಲ್ಲೇ ನೋಡಿ ಕಲ್ತಿರೋದು. ಇವರು ಮಾತ್ರ ಬೇರೆ ಕಂಪ್ನಿಯಲ್ಲಿ ಮಾಡ್ತಿದ್ರು. ಇವಾಗ ಏನು ಹಾಕ್ತಿದ್ದೀರಿ? ರವಾ ಈಗ ಅದಿದೆ ಆಯ್ತಲ್ಲ. ಹಾಂ, ಅಂದರೆ ಎಷ್ಟು ಬೇಕಾಗತ್ತೆ ಅದು? ನೀರು ಹಾಕಿ. ಹಾಗಲ್ಲ, ಒಂದು ಎಸ್ಟಿಮೇಟ್ ಬೇಕಾಗತ್ತಲ್ಲ, ಒಂದು ಎಷ್ಟು ಬೇಕಾಗತ್ತೆ ಅಂತ ನಿಮ್ಗೆ ಅಂದಾಜು ಇರೋದಲ್ಲ? ಅಂದಾಜು ನೋಡಿ ಹಾಕೋದು. 1 ಪಾವು kg. ಹಾಂ, ಇಬ್ಬರು ನೋಡಿ. ಹಾಂ,
ನೋಡಿ ಹಾಕೋದು ಒಂದು ಅಂದಾಜು ಲೆಕ್ಕ. ನೀರು ಹಾಕ್ಬೇಕಾಗತ್ತಾ? ಎಷ್ಟಾಗ್ತದೆ ಇನ್ನು ಸ್ವಲ್ಪ ಇಷ್ಟು ಸ್ಟವ್ ಎಲ್ಲ ನೀವೇ ತಗೊಂಡಿರೋದಾ? ಎಲ್ಲ ನಾವೇ ತಗೊಂಡು. ಎಷ್ಟಾಗುತ್ತೆ ಅದಕ್ಕೆ? ಇದಕ್ಕೊಂದು 1000. ಯಾವುದಕ್ಕೆ? ಇದಕ್ಕೆ ಬರೀ ಟ್ಯಾಂಕಿಗೆ? ಟ್ಯಾಂಕು ಅವಾಗ ತುಂಬಿಸಿ ಕೊಡ್ತಾರೆ. ಹಾಂ. ಆಮೇಲೆ ತುಂಬಿಸಿದ್ರೆ 500 ರೂಪಾಯಿ ಕೆಜಿ ಲೆಕ್ಕ ತುಂಬ್ತಾರೆ. ಹಾಂ. 1 kg ಎಷ್ಟಿದೆ? 5 kg ಹಿಡಿತೀರಿ. 100 ರೂಪಾಯಿ 1 kg. 600 ರೂಪಾಯಿ ತಗೊಂತಾರಲ್ಲ ಒಂದು ಟ್ಯಾಂಕ್ ಫಿಲ್ ಮಾಡೋದು. ಅದೇ ಆಟೋಗೆಲ್ಲ ಹಾಕೋದು ಸ್ವಲ್ಪ ಕಡಿಮೆ ಆಗುತ್ತೆ ಹಾಗೆ. ಹಾಂ, ರೇಟ್ ಕಮ್ಮಿ ಇರ್ತದೆ. ಕಮ್ಮಿ ಇರುತ್ತೆ. ಎಷ್ಟು ದಿನ ಬರುತ್ತೆ ನಿಮಗೆ? ಒಂದು ಮಂತ್. ಮಂತ್. ಅಂದರೆ ಈ ಡಾಬಾ ಊಟ ಏನಿರಲ್ಲ ಅಣ್ಣ, ಇಲ್ಲಿ ಊಟ ನಮ್ಗೆ ಸೆಟ್ ಆಗಲ್ಲ. ಹಂಗಾಗಿ ಎಷ್ಟು ದಿನಕ್ಕೊಮ್ಮೆ ಟ್ರಿಪ್ ಆಗುತ್ತೆ? ಈ ಕಂಟಿನ್ಯೂ ಸ್ಟಾರ್ಟ್ ಆದ್ರೆ 3 ದಿನಕ್ಕೆ ಒಂದು ಟ್ರಿಪ್ ಆಗುತ್ತೆ. 3 ದಿನಕ್ಕೆ? ಹಾಂ. ಸ್ವಲ್ಪ ಕೆಲಸ ಸ್ಲೋ ಇದ್ರೆ ಒಂದು 4 ದಿನ 5 ದಿನಕ್ಕೆ ಒಂದೇ ಗಾಡಿನಾ? ಇವ್ರದ್ದು ಟ್ಯಾಂಕರ್ ಡಾಂಬರ್ ಟ್ಯಾಂಕರ್ ಒಂದೇ ಅಣ್ಣ. ಅದರಲ್ಲೇ ಎಲ್ಲ ಕಡೆ ಸಪ್ಲೈ? ಅದರಲ್ಲೇ 4 ಪ್ಲಾಂಟಿಗೆ ಸಪ್ಲೈ. ಸಾಕಾಗುತ್ತಾ? ಸಾಕಾಗಲ್ಲ ಅಣ್ಣ. ಬೇರೆ ಈಗ ಬಾಡಿಗೆ ಗಾಡಿ ತರಿಸ್ತಾರ ಮತ್ತೆ ಬೇರೆ ಕಡೆ? ಅರ್ಜೆಂಟ್ ವರ್ಕ್ ಜಾಸ್ತಿ ಗಾಡಿ ಹೋದವಲ್ಲ ಎಲ್ಲ ಗಾಡಿನ ತರಿಸ್ತಾರೆ. ಅವ್ರ ಗಾಡಿನೇ? ಬೇರೆ ಗಾಡಿ ತರಿಸಲ್ಲ? ಬೇರೆ ಗಾಡಿ ತರಿಸ್ತಾರಣ್ಣ. ಈಗ ಆರ್ಡ್ರ್ ಅವ್ರ ಹತ್ರ ಲೋಡಿಂಗ್ ಇತ್ತು, ಅವ್ರ ಗಾಡಿ ತರಿಸ್ತಾರೆ. ಈಗ ಅವ್ರದ್ದು ಹೆಗ್ಡೆದಂದ್ರೆ ಅವ್ರದೇ ಪ್ಲಾಂಟ್, ಅವ್ರದೇ ಲೋಡಿಂಗ್ ಎಲ್ಲ ಐತಲ್ಲ. ಬೇರೆ ಕಡೆ ಡಾಂಬರ್ ಲೋಡ್ ಆಗಲ್ವಾ? ಬೇರೆ ಕಡೆ ಮಂಗಳೂರು ಆಗುತ್ತಣ್ಣ. ಮತ್ತೆ ಚೆನ್ನೈ ಆಗುತ್ತಾ? ಚೆನ್ನಾಗಿದೆ. ಆ ಕಡೆ ಹೋಗಲ್ಲ. ಕಾರವಾರ ಬಿಟ್ರೆ ಮಂಗಳೂರು 2 ಹತ್ರ. ಯಾವ್ದು ಚೆನ್ನಾಗೈತೆ? ಇಲ್ಲೇ ಅದರ ಸಮೀಪ ಆಗುತ್ತೆ ಕಾರವಾರ. ಮತ್ತೆ ಈಗ ಮಂಗಳೂರು ಹೋಗ್ಬೇಕಂದ್ರೆ ಮತ್ತೆ ಇಲ್ಲಿಂದ 250 ಕಿಲೋಮೀಟರ್ ಜಾಸ್ತಿ ಆಗುತ್ತೆ. ಮತ್ತೆ ನಮ್ಗೆ ಲಾಂಗ್ ಟ್ರಿಪ್ ಕಡಿಮೆ ಆಗುತ್ತೆ. ಟ್ರಿಪ್ನು ಕಡಿಮೆ ಆಗುತ್ತೆ. ಅಲ್ಲಿ ಎಲ್ಲ ಬಾಡಿಗೆನೂ ಈಗ ಡೀಸೆಲ್ ಅದೆಲ್ಲ ನೋಡಿದ್ರೆ ಭಾಳ ಆಗುತ್ತೆ. ಮತ್ತೆ ಬೇರೆ ಕಡೆ ಎಲ್ಲ ಹೋಗಿಲ್ಲ? ಎರಡೇ ಕಡೆ? ಇಲ್ಲ ಮಂಗಳೂರು MRPL ಅಲ್ಲೆಲ್ಲ ಇದೇ ಗಾಡಿ ತಗೊಂಡು ಹೋಗಿದ್ವಿ ಲೋಡಿಂಗ್. ಮತ್ತೆ ಇಲ್ಲಿತ್ತಂದ್ರೆ ಇಲ್ಲೇ ಬರೋದು, ಇಲ್ಲಾಂದ್ರೆ ಅಲ್ಲಿ. ಅಂದರೆ ಕರ್ನಾಟಕದಲ್ಲಷ್ಟೇ ಲೋಡಿಂಗಾ ನಿಮ್ಮದು? ಕರ್ನಾಟಕ ಅಷ್ಟೇ. ಬೇರೆ ಕಡೆ ಎಲ್ಲಿ ಇಲ್ಲ? ಬೇರೆ ಕಡೆ ಹೋಗಲ್ಲ. ಅಂದರೆ ಲಾಂಗ್ ಅಂದ್ರೆ ಎಲ್ಲಿ ಮಟ್ಟ ಹೋಗಿದ್ರಾ ಇದರಲ್ಲಿ? ಲಾಂಗ್ ಅಂದ್ರೆ ಮಂಗಳೂರು ಅಣ್ಣ ಅಷ್ಟೇ? ಮಂಗಳೂರೇ ಲಾಸ್ಟ್. ಯಾಕಂದ್ರೆ ಡಾಂಬರ್ ಸಿಗೋದೇ ಅಲ್ಲೆಲ್ಲ. ಅಂದರೆ ಚೆನ್ನೈ ಎಲ್ಲ ಹೋಗೋದಿಲ್ವಾ? ಅಲ್ಲಿ ಇಲ್ಲ. ಅಲ್ಲೆಲ್ಲ ಬದ್ಲಿ ಗಾಡಿ ತಗೊಂಡು ಹೊಡೆದಿದ್ವಿ. ಚೆನ್ನೈ ಪೋರ್ಟ್, ಕೃಷ್ಣಪಟ್ಟಣಂ ಪೋರ್ಟ್ ಎಲ್ಲ ಹೋಗಿದ್ದೀವಿ. ಬದ್ಲಿ ಲಾರಿ ಓಡಿಸ್ಬೇಕಾದ್ರೆ ಟ್ರಕ್ಕಿಗೆ? ಟ್ರಕ್ ತಗೊಂಡು ಕೋಕು ಅಲ್ಲೆಲ್ಲ ತುಂಬಿದ್ದೀವಿ. ಈಗ ಡಾಂಬರ್ ಅಂದ್ರೆ ಇಲ್ಲಿ ಅಷ್ಟೇ ಇದೆಯಲ್ಲ. ಪೋರ್ಟಿಗೆ ಬರೋದು? ಪೋರ್ಟಿಗೆ. ಅಂದರೆ ಯಾವುದು ಸ್ಪೀಡಾಗಿ ಲೋಡ್ ಆಗುತ್ತೆ? ಮಂಗಳೂರ ಕಾರವಾರ? ಮಂಗಳೂರು ಸ್ಪೀಡ್ ಇರುತ್ತೆ. ಅಲ್ಲಿ ಸ್ಪೀಡ್ ಅಣ್ಣ. MRPL ಅವ್ರಿಗೆ ಸ್ವಲ್ಪ ಗೌರ್ಮೆಂಟ್ ಆಗುತ್ತಲ್ಲ, ಅಲ್ಲಿ ಜಾಸ್ತಿ ಗಾಡಿ ಇರ್ತಾವ ಮಂಗಳೂರಲ್ಲಿ. ಇಲ್ಲಿ ಕಡಿಮೆ ಗಾಡಿ? ಇಲ್ಲಿನೂ ಇರ್ತಾವ ಗಾಡಿ, ಭಾಳ ಇರ್ತಾವ. ಕಾರವಾರದಲ್ಲಿ ಪಾಯಿಂಟ್ ಜಾಸ್ತಿ ಇದಾವೆ ಇಲ್ಲಿ. ಕಾರವಾರಲ್ಲಿ ಪಾಯಿಂಟ್ ಜಾಸ್ತಿ. ಮಂಗಳೂರಿಗಿಂತ ಜಾಸ್ತಿ. ಸ್ಟಾಕ್ ಪಾಯಿಂಟ್ ಅದು ಒಂದೇ ಓನ್ ಕಂಪ್ನಿ ಇದೆ ಅಲ್ಲಿ. ಮಂಗಳೂರಲ್ಲಿ ಒಂದೇ ಕಂಪ್ನಿಯಲ್ಲಿ ಬಿಡ್ತಾರೆ ಗಾಡಿ. ಇಲ್ಲೆಲ್ಲ ಸ್ಟಾಕ್ ಪಾಯಿಂಟ್ ಜಾಸ್ತಿ ಇದೆ. ಸ್ಟಾಕ್ ಪಾಯಿಂಟ್ ಗಾಡಿ ಅವ್ರವ್ರ ಹತ್ರ ಒಬ್ಬೊಬ್ಬರು ಓನರ್ ಸ್ಟಾಕ್ ಮಾಡ್ಕೊಂಡು ತಗೊಂತಾರೆ. ಹಂಗಾಗಿ ಅವ್ರವ್ರು ಬೇಕಾದ್ರ ಗಾಡಿ, ಟ್ರಾನ್ಸ್ಪೋರ್ಟ್ ಗಾಡಿ ಅಲ್ಲೆಲ್ಲ ಒಂದೇ ಕಡೆಗೆ ಹೋಗ್ಬೇಕು. ಇಲ್ಲಾದ್ರೆ ಹಂಗಿಲ್ಲ, ಬದ್ಲಿ ಸ್ಪೀಡಾಗಿ ಲೋಡ್ ಆಗುತ್ತೆ. ಸ್ಪೀಡಾಗಿ ಲೋಡ್ ಆಗ್ತವೆ ಇಲ್ಲ. ಹಂಗಾಗಿ ನೇರ ಆಗುತ್ತಲ್ಲ, ಇಲ್ಲಿಗೆ ಕಳಿಸ್ತಾರೆ. ಎಲ್ಲಿ ಹೋಗಿದ್ರು ಅಷ್ಟೇ ಟ್ರಿಪ್ ಆಗೋದು. ಯಾಕಂದ್ರೆ ಈಗ ರೋಡ್ ವರ್ಕ್ ಅಂದ್ರೆ ಮಳೆಗಾಲದಾಗ ನಡೆಯಲ್ಲ, ರೋಡ್ ಕಿತ್ತೋಗುತ್ತೆ, ಸಿಂಕ್ ಆಗುತ್ತೆ. ಹಂಗಾಗಿ ಬೇಸಿಗೆ ಕಾಲದಾಗ ಟಾರ್ ರೋಡ್ ಬೇಸಿಗೆ ಕಾಲದಾಗ ಕಾಂಟ್ರಾಕ್ಟ್ ರೋಡ್ ಮಾಡ್ತಾರ ನಿಮ್ಮ ಓನರ್? ಕ್ಲಾಸ್ 1 ಇವಾಗ ಎಷ್ಟೊತ್ತು ಇದು ಮಾಡ್ಲಿಕ್ಕೆ ಬೇಕಾಗತ್ತೆ? ಇನ್ನೊಂದು 10 ನಿಮಿಷ. ಅದು ಉಕ್ ಬಂದ್ರೆ ಈಗ ಪ್ರೈವೇಟ್ ಲಿಮಿಟೆಡ್ ಆಗಿತ್ತು ನಮ್ಮ ಕಂಪ್ನಿ. ನಿಮ್ದು ಏನಕ್ಕೆ? ಈಗ ಜಾಸ್ತಿ ವರ್ಕ್ ಜಾಸ್ತಿ ಗಾಡಿ ಅವೆಲ್ಲ ಜಾಸ್ತಿ ಅದಾವಲ್ಲ, ಹಂಗಾಗಿ ಪ್ರೈವೇಟ್ ಲಿಮಿಟೆಡ್ ಅಂತ ಮಾಡ್ಯಾರ. ಕಂಪ್ನಿ ತರ ಲಿಮಿಟೆಡ್ ಆಗಿ AIPL ಅಂತ ಮಾಡ್ಯಾರ. ಅಮ್ಮಾಪುರ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ತರ. ಮೊದ್ಲು ಹಿಂಗೆ ಓನರ್ ತರ ಇತ್ತು, ಸಿಂಗಲ್ ಓನರ್ ತರ ಇತ್ತು. ಈಗ ಲಿಮಿಟೆಡ್ ಕಂಪ್ನಿ. ವರ್ಕರ್ಸ್ ಎಲ್ಲ ಜಾಸ್ತಿ ಆದ್ರಲ್ಲ, ವರ್ಕರ್ಸ್ ಜಾಸ್ತಿ, ವರ್ಕ್ನು ಜಾಸ್ತಿ, ಎಲ್ಲ ಪೇಮೆಂಟ್ ಎಲ್ಲ ಆನ್ಲೈನ್ ಥ್ರೂ ಈಗೆಲ್ಲ. ನಿಮ್ಗೂನು ನಿಮ್ ಮಂತ್ಲಿ ಎಷ್ಟು ಸಿಗತ್ತೆ? ನಮಗೆ ಒಂದು 25 ಸಾವಿರ ಬೀಳುತ್ತೆ ಒಬ್ರಿಗೆ. ಅಂದ್ರೆ ಲೋಡ್ ಲೆಕ್ಕ ಇಲ್ಲ, ತಿಂಗಳ ಲೆಕ್ಕ ಫಿಕ್ಸ್. ಟ್ರಿಪ್ ಆಗ್ಲೇ ಆಗ್ದೇನೆ ಇರ್ಲಿ, ಊಟಕ್ಕೆಲ್ಲ ರೊಕ್ಕ ಕೊಡ್ತಾರ. ಊಟದ ಖರ್ಚು, ಲೋಡಿಂಗ್ ಖರ್ಚು ಅಂತಂದ್ರ ಎಲ್ಲ ದುಡ್ಡು ಅವರೇ ಕೊಡ್ತಾರ. ನಮ್ಮ ಕೈಲಿದ್ದ ಏನ್ ಖರ್ಚು. ನೀವು ಈ ಗಾಡಿ ಬಂದು ಎಷ್ಟು ವರ್ಷ ಆಯ್ತು? ಈ ಗಾಡಿ ಒಂದು 2 ವರ್ಷ ಆಯ್ತು. ಇದಕ್ಕೆ ಇಬ್ರು ಸಂಗಡನೆ ಸೇರಿದ?
ಇಬ್ರು ಮೊದ್ಲಲ್ಲೇ ಅದೇ ಕಂಪ್ನಿಯಲ್ಲಿ ಟಿಪ್ಪರ್ ಓಡಿಸ್ತಿದ್ದೆ. ನಾನು ಡೀಸೆಲ್ ಟ್ಯಾಂಕರ್ ಓಡಿಸ್ತಿದ್ದೆ. ಈಗ ಡೀಸೆಲ್ ಟ್ಯಾಂಕರ್ ಓಡಿಸ್ತಾರೆ. ಇವರು ಇದು ಡಾಂಬರ ಟ್ಯಾಂಕರ್ ಓಡಿಸ್ತಾರೆ ಇಲ್ಲಿ ಅದೇ ಕಂಪ್ನಿಲಿ. ಅದೇ ಇವಾಗಿದ್ದು ಅನ್ ಸೀಸನ್ ಆಯ್ತಂದ್ರೆ ಅದಕ್ಕೆ ಹೋಗ್ತೀರಾ? ಅನ್ ಸೀಸನ್ ಇತ್ತಂದ್ರೆ ಟಿಪ್ಪರ್ ಅಲ್ಲಿ ಟಿಪ್ಪರ್ ಇರ್ತಾವಲ್ಲ ಆ ಟಿಪ್ಪರ್ ಓಡಿಸ್ತಾರೆ. ಎಲ್ಲೇ ಹೋದ್ರು ಸ್ಯಾಲ್ರಿ ಸೇಮ್? ಸ್ಯಾಲ್ರಿ ಸೇಮ್. ಅವ್ರಿಗೂ ಅಷ್ಟೇ? ಅವ್ರಿಗೆ ಅಷ್ಟೇ. ಅಂದ್ರೆ ನಿಮ್ಗೆ ಮಳೆಗಾಲದಲ್ಲಿ ಸ್ಯಾಲ್ರಿ ಸಿಗುತ್ತೆ? ಮಳೆಗಾಲದಲ್ಲಿ ಕೆಲಸ ಇಲ್ಲ ಅಂದ್ರೂ ಸ್ಯಾಲ್ರಿ ಕೊಡ್ತಾರ ಅಲ್ಲೇ ಕಂಪ್ನಿಯಲ್ಲಿ. ಲೋಕಲ್ ಟ್ರಿಪ್ ಮಾಡಿ? ಲೋಕಲ್ ಟ್ರಿಪ್. ಒಟ್ಟಲ್ಲಿ ಕಂಪ್ನಿಯಲ್ಲಿ ಇದ್ರೆ ಸ್ಯಾಲ್ರಿ ರನ್ನಿಂಗ್ ಇರುತ್ತೆ. ನಾವೇನಾದ್ರೂ ರಜೆ ಹಾಕಿ ಮನೆಗೆ ಹೋದಂದ್ರೆ ಕಟ್ ಮಾಡ್ತಾರೆ. ಅದು ನಿಮ್ಮ ತಪ್ಪಾಗತ್ತೆ? ನಮ್ಮ ತಪ್ಪು. ಏನಾಗ್ತಿದ್ದೀರಾ? ಅಂದ್ರೆ ಅದಕ್ಕೆ ಇದ್ದಿಲ್ವಾ ಅಂದ್ರೆ ಎಷ್ಟು ಹಾಕ್ಬೇಕಂತ? ಅಂದಾಜು ಲೆಕ್ಕ ಗೊತ್ತಾಗತ್ತಲ್ಲ, ಮಾಡಿ ಮಾಡಿ ಗೊತ್ತಾಗಿದೆ. ಒಂದ್ ಸಾರಿ ಎಷ್ಟು ತರ್ತೀರಾ? 1 kg ಅರ್ಧ kg ತಗೊಂಡಿರ್ತೀವಿ. ಆಗಿಂದ ಸ್ಟಾಕ್ ಇಟ್ರೆ ಅವೆಲ್ಲ GD ಬಂದ್ಬಿಡ್ತಾವಲ್ಲ, ನಮ್ಗೆ ಬೇಕಾದಾಗ ಎಷ್ಟು ಸಾರಿ ಮಾಡ್ತೀರಾ? ಈಗ 1-2 ಬೇರೆ ಆಗುತ್ತೆ. ಇಬ್ರಿಗೆ? ಇಬ್ಬರಿಗೆ ಡೈಲಿ ಮಾಡ್ತೀರಾ ಇದು? ಡೈಲಿ. ಡೈಲಿ ಒಂದೇ ತರ ಏನ್ ಬೇರೆ ಬೇರೆ? ಇಲ್ಲ, ಒಂದಿನ ಅವಲಕ್ಕಿ, ಒಂದಿನ ಉಪ್ಪಿಟ್ಟು, ಎಲ್ಲ ಮನೆ ತರನೇ. ಮನೆಯಾಗ ಏನೇನ್ ಬೇಕು ಇಲ್ಲಿ ಮ್ಯಾಗಿ ತಂದಿದ್ವಿ. ನಮ್ಗೆ ಏನ್ ಬೇಕು ರವಾ, ಅಕ್ಕಿ ಎಲ್ಲ. ಜಾಸ್ತಿ ತರಲ್ಲ? ಜಾಸ್ತಿ ಇಲ್ಲಣ್ಣ, ನಮ್ಗೀಗ 2-3 ದಿನಕ್ಕೆ ಎಷ್ಟು ಬೇಕು ಅಷ್ಟು ತಗೊಂತೀವಿ. ಮತ್ತೆ ಎಲ್ಲಾರ ಆಲ್ಟಿಂಗ್ ಆದಲ್ಲಿ ಹೋಗಿ ತಗೊಂಬರೋದು, ತಗೊಂಬಂದು ಮಾಡ್ತೀವಿ. ನಾನ್ ವೆಜ್ ಜಾಸ್ತಿ ಮಾಡ್ತೀರಾ ವೆಜ್ ಜಾಸ್ತಿ ಮಾಡ್ತೀರಾ? ವೆಜ್ಜ ಜಾಸ್ತಿ. ನಾನ್ ವೆಜ್ ಸಂಡೇ ದಿನ ಯಾವಾಗಾರ ಬೇಸರಾದಾಗ ಮಾಡ್ತೀವಿ ಅಷ್ಟೇ. ನಾನ್ ವೆಜ್ ಈಟಲ್ಲ, ಜಾಸ್ತಿ ತಿನ್ನಲ್ಲ. ಗಾಡಿ ಈಟು ಎಲ್ಲ ಈಟಲ್ಲ, ಹಂಗಾಗಿ ಜಾಸ್ತಿ ಮಾಡಬೇಕು. ಯಾವ ಥರ ರೆಡಿ ಆಗೈತೆ? ಈ ಲಾಸ್ಟ್ ಕೊತ್ತಂಬರಿ ಹಾಕಿದ್ರೆ ಒಳ್ಳೆ ಸ್ಮೆಲ್ ಬರುತ್ತಲ್ಲ. ಅಂದರೆ ಯಾವ್ಯಾವ ಥರ ರೆಸಿಪಿ ಹಾಕ್ತೀರಾ ನೀವು ಇದಕ್ಕೆ, ಈ ಉಪ್ಪಿಟ್ಟು ಮಾಡಲಿಕ್ಕೆ? ಇದೇ ಉದ್ದಿನಬೇಳೆ, ಶೇಂಗಾ. ಫಸ್ಟಿಂದ ಹೇಳಿ, ಫಸ್ಟಿಂದ ಏನೇನು ಹಾಕ್ತೀರಾ? ಆಯಿಲ್ ಹಾಕ್ತೀವ. ಆಯಿಲ್ ಹಾಕಿಂದ ಉದ್ದಿನಬೇಳೆ ಹಾಕ್ತೀವಿ. ಉದ್ದಿನಬೇಳೆ, ಶೇಂಗಾ ಹಾಕಿಂದ ಈರುಳ್ಳಿ ಹಾಕಿ, ಮೆಣಸಿನ್ಕಾಯಿ ಹಾಕಿ ಸ್ವಲ್ಪ ಫ್ರೈ ಮಾಡಿ ಒಂದು 5 ನಿಮಿಷ ಬಿಟ್ಟು ಆಮ್ಯಾಗೆ ಟಮಾಟೆ ಹಾಕ್ತೀವಿ. ಮೆಲ್ಟ್ ಆಗಿಂದ ಸ್ವಲ್ಪ ನೀರು ಬಿಡುತ್ತಲ್ಲ ಟಮಾಟೆ ಆದರೆ, ಆಮ್ಯಾಗ ಒಂದು 5 ನಿಮಿಷ ಬಿಟ್ಟು ನೀರು ಹಾಕೋದು. ನೀರು ಹಾಕಿ ಫುಲ್ ಇದಾಗಿಂದ ರವೆ ಹಾಕೋದು ಅಷ್ಟೇ. ಅಷ್ಟಾಗಿದ್ರೆ ಉಪ್ಪಿಟ್ಟು ರೆಡಿ. ಫಾಸ್ಟ್. ಎಷ್ಟು ನಿಮಿಷ ತಗೊಳ್ತೀರಾ ಮಾಡಲಿಕ್ಕೆ? 5-10 ನಿಮಿಷ ಆಗುತ್ತೆ ಅಷ್ಟೇ, ಅದಕ್ಕಿಂತ ಜಾಸ್ತಿ ಆಗ್ಲಿಕ್ಕೆ? ಜಾಸ್ತಿ ಮಾಡ್ತಾ ಇರ್ಬೇಕಾಗತ್ತ ಅದು? ಉಕ್ಕಿ ಸಿಡಿಕ್ತಲ್ಲ ಅದು, ಹಂಗಾಗಿ ಇದು ಆಡಿಸ್ತಾ ಇರ್ಬೇಕು. ಇಲ್ಕಂದ್ರೆ ಈ ಸಿಡಿಕ್ತದೆ. ನಿಮಗೆ ನೀವೊಂಥರ ಚೆಫ್ ಇದ್ದಾಗೆ ಗಾಡಿದೆ. ಯಾರು ಜಾಸ್ತಿ ಎಕ್ಸ್ಪರ್ಟ್ ಇದ್ದೀರಾ, ನೀವು ಅವರ? ಇವರೇನಾ? ಎಷ್ಟು ವರ್ಷದಿಂದ ಅಡುಗೆ ಫೀಲ್ಡಿಗೆ ಬಂದಿರಾ? ನಾವು ಗಾಡಿ 2014ರಿಂದ. ಅಂದ್ರೆ ಇವಾಗ 11 ವರ್ಷ? 11 ವರ್ಷ. ಅವಾಗಿಂದ? ಅವಾಗಿಂದ ಮಾಡ್ತಾ ಇದ್ದೆ. ಅವ್ರಿಗೆ ಬರಲ್ವ ಅಡುಗೆ ಮಾಡ್ಲಿಕ್ಕೆ? ಮಾಡ್ತಾರೆ. ಟೇಸ್ಟ್ ಬರಲ್ಲ ಇವ್ರು ಮಾಡಿದಷ್ಟು? ನಮ್ಗೆ ಅದಕ್ಕೆ ಎಷ್ಟು ಹಾಕ್ಬೇಕು ಏನೋ ಗೊತ್ತಾಗಲ್ಲ, ಕ್ವಾಲಿಟಿ ಕ್ವಾಂಟಿಟಿ ಗೊತ್ತಾಗಲ್ಲ, ಹಂಗಾಗಿ ಅವ್ರು ಮಾಡಕ್ ಹೋಗಲ್ಲ. ಇವ್ರು ಭಾಳ ಎಕ್ಸ್ಪರ್ಟ್ ಇದ್ದಾರೆ. ಅಡಿಗೆ ಮಾಡಿದ್ರೆ ರುಚಿ ಇರ್ಬೇಕಲ್ಲ, ಮಾಡಿದ್ರೆ ತಿನ್ನೋ ತರ ಇರ್ಬೇಕು. ಅವ್ರು ಜಾಸ್ತಿ ಬರಲ್ಲ ಅಣ್ಣ ಈ ಗಾಡಿಗೆ. ಯಾರು? ಇವರು ಅಲ್ಲೇ ಡೀಸೆಲ್ ಗಾಡಿ ಓಡಿಸ್ತಾರೆ, ಟ್ಯಾಂಕರ್ ಓಡಿಸ್ತಾರೆ. ನೀವು ಒಬ್ಬರೇ ಓಡಿಸ್ತೀರಾ ಆದ್ಮೇಲೆ? ಇಲ್ಲ, ಇನ್ನೊಬ್ರು ಇದ್ದಾರೆ. ಅವ್ರಿಗೂ ಅಡುಗೆ ಮಾಡ್ಲಿಕ್ಕೆ ಬರುತ್ತೆ? ಅವರು ಮಾಡ್ತಾರೆ. ರೆಡಿ ಆಯ್ತಲ್ಲ? ಯಾವ ಥರ ಬಂತು? ಚೆನ್ನಾಗಿದೆ. ಎಲ್ಲ ಥರ ಅಡುಗೆ ಮಾಡ್ತೀರಾ ನೀವು? ಮಾಡ್ತೀವಿ. ಅಂದರೆ ಎಷ್ಟು ಮಂದಿಗೆ ಆಗುವಷ್ಟು ಮಾಡ್ತೀರಾ? ನಾವು ನಾರ್ಮಲ್ ಒಂದು 4-5 ಜನಕ್ಕೆ ಆಗೋಷ್ಟು. ಅಂದ್ರೆ ನಿಮ್ದು ಜಾಸ್ತಿ ಗಾಡಿ ಇತ್ತಂದ್ರೆ ಜಾಸ್ತಿನೂ ಮಾಡ್ತೀರಾ? ಹೊರಗಡೆ ಪಾರ್ಟಿಗೆ ಹೋದ್ರೆ ಔಟ್ಸೈಡ್ ನಾವೇ ಮಾಡೋದು. ಈ ತರ ಗ್ಯಾಸು ಇದು ಚಿಕನ್ನು ಪಾರ್ಟಿ ಮಾಡ್ದತ್ನೇ ಮಾಡ್ತೀವಿ. ಒಂದು 7-8 ಜನಕ್ಕೆ ಆಗೋಷ್ಟು ಮಾಡ್ತೀವಿ. 1 kg 2.5 kg ತನಕ ಚಿಕನ್ ಮಾಡ್ತೀವಿ. ಏನು ಸಾಂಬಾರಾ? ಚಿಕನ್? ಚಿಕನ್ ಸಾಂಬಾರು, ಫ್ರೈ, ಕಬಾಬ್ ಎಲ್ಲ ಮಾಡ್ತೀರಾ? ಹೇಗೈತೆ ಟೇಸ್ಟು? ಸೂಪರ್ ಆಗೈತೆ. ಬಿಸಿದೇ ತಿಂತೀರಾ? ತಿಂದು ರೂಢಿ ಐತೆ. ಇದಕ್ಕೆ ಎಷ್ಟು ಖರ್ಚಾಗತ್ತೆ ಒಂದ್ಸಾರಿ ಮಾಡ್ಬೇಕಂತಂದ್ರೆ? ಕಾಯಿಪಲ್ಯ ನಿನ್ನೆ ಒಂದು 100 ರೂಪಾಯಿ ಕಾಯಿಪಲ್ಯ ತಗೊಂಡಿದ್ದೀವಿ. ಒಂದು 200 ರೂಪಾಯಿ
ಇದೆಲ್ಲ ಕಿರಾಣಿ ದಿನಸಿ ಐಟಮಿಗೆ ದಿನಸಿ ಐಟಮ್ ಹ್ಞೂ 300 ರೂಪಾಯಿದಲ್ಲಿ ಆದರೆ 3 ಹೊತ್ತು 4 ಹೊತ್ತು ಆಗುತ್ತೆ. ಹೊರಗಡೆ ಹೋಟೆಲಲ್ಲಿ ಹೋದರೆ ಒನ್ ಟೈಮ್ಗೆ 200 ರೂಪಾಯಿ ಬಿಲ್ ಮಾಡ್ತಾರೆ. ಅದಕ್ಕೆ ಇದಕ್ಕೆ ಭಾಳ ಡಿಫ್ರೆನ್ಸ್ ಆಯಿತು. ಒಂದು ಹೊತ್ತಿನ ಊಟಕ್ಕೂ ಇದು ಒನ್ ಟೈಮ್ ಊಟಕ್ಕೆ ಅದು 2012-13 ಅವಾಗ ITI ಮುಗಿದಿತ್ತು. ಮುಗಿಸಿ ಮತ್ತು ಟೈಮ್ ವೇಸ್ಟ್ ಮಾಡಿಲ್ಲ, ಗಾಡಿ ಹತ್ತಿದ್ದೆ. ಇಲ್ಲ ಧಾರವಾಡದಲ್ಲಿ ಇದಕ್ಕೆ ಹೋಗಿದ್ದೆ, ಟಾಟಾ ಮೋಟರ್ಸ್ 3 ತಿಂಗಳ ಅಪನ್ಶಿಪ್ ಕೋರ್ಸ್ ಅಂತಂದು ಗಾಡಿ ಫಿಟ್ಟಿಂಗ್ ಮಾಡಲಿಕ್ಕೆ ಆ ಥರ ಕೆಲಸಕ್ಕೆ ಎಲೆಕ್ಟ್ರಿಷಿಯನ್ ಎಲ್ಲ ಅಲ್ಲಿ ಹೋಗಿದ್ವಿ. ವೈರಿಂಗ್ ಕೆಲಸ ಅದು ಮುಗಿಸಿ ಡ್ರೈವಿಂಗ್ ಫೀಲ್ಡ್. ಅವಾಗ ಡ್ರೈವರ್ ಆಗಿರಲಿಲ್ಲ. ನಮ್ದು ದಾವಣಗೆರೆಯಲ್ಲಿ ಟಿಪ್ಪರಿಗೆ ಹೋಗಿದ್ದೆ, ಡಂಪರ್ ಗಾಡಿ 1 ತಿಂಗಳು. ಅದಾಗಿಂದ ಒಂದಕ್ಕೆ ಬಳ್ಳಾರಿ ಚೌದವಿಲ್ಲ ಲೈನ್ ಗಾಡಿ. ಲೈನ್ ಗಾಡಿ ಚೆನ್ನೈ ಟು ಬಳ್ಳಾರಿ. ಯಾವ ಥರ ಲೋಡೋದು? ಕೋಕು, ಇಲ್ಲಿ ಮೈನ್ಸು, ಫೈಲು ಆ ಲೋಡು. ಅದು ಚೆನ್ನಾಗಿಲ್ವಾ? ಹೆವಿ ಡ್ಯೂಟಿ, ವರ್ಕ್ ಜಾಸ್ತಿ ಆಗುತ್ತೆ, ವರ್ಕ್ ಜಾಸ್ತಿ, ಪ್ರೆಷರ್ ಇರುತ್ತೆ. ಪ್ರೆಷರ್ ಜಾಸ್ತಿ. ಏನು ಹೋಗಿಲ್ವಾ ITI ಕಂಪ್ಲೀಟ್ ಆದರು? ಅದೇ 3 ತಿಂಗಳು ಹೋಗಿರೋದು ಲಾಸ್ಟ್. ಅವರು ನಾವು 1 ವರ್ಷ ಅಷ್ಟೇ ಹೋಗೋದು. ಎಲ್ಲಿ? ಇದು ಬೆಂಗಳೂರು ಟೊಯೋಟಾ. ಚೆನ್ನಾಗಿಲ್ವಾ? ಹೋಗೋಣ, ಅಲ್ಲಿ ನಮ್ಗೆ ಇಂಟ್ರೆಸ್ಟ್ ಬರಲಿಲ್ಲ ಅಲ್ಲಿ ಬಂದಿತ್ತು. ಸ್ಯಾಲ್ರಿ ಜಾಸ್ತಿ ಇತ್ತಾ? ಸ್ಯಾಲ್ರಿ ಇರ್ತಾಣ, ನಮ್ಮ ಊರು ಬಿಟ್ಟು ಹೋಗಕ್ಕೆ ಮನಸ್ಸಿಲ್ಲ. 1 ವರ್ಷ ಮಾಡಿದ್ರಿ? ಮಾಡಲಿಲ್ಲ.